ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋಕ್ಕೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ಇಂದ ನೀವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಎಲ್ಲ ಟಿವಿ ಚಾನೆಲ್ಗಳನ್ನು ಎಲ್ಲ ಭಾಷೆಗಳಲ್ಲಿ ಫ್ರೀಯಾಗಿ ಈಸಿಯಾಗಿ ನೋಡ್ಕೋಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ. ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೇನೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕೂಡ ತಪ್ಪದಂಗೆ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಒಂದು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ಇದರ ಜೊತೆಗೆ ಫ್ರೆಂಡ್ಸ್, ನಾನು ಮತ್ತೊಂದು ಯೂಟ್ಯೂಬ್ ಚಾನಲ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದರ ಹೆಸರು ಟೆಕ್ನಿಕಲ್ ಅಂತ. ನೀವು ಕೂಡ ಯೂಟ್ಯೂಬ್ ಅಥವಾ ಬ್ಲಾಗರ್ ಇಂದ ಹಣವನ್ನು ಗಳಿಸಬೇಕು ಅಂತಂದ್ರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಯಾವುದೇ ರೀತಿಯ ಒಂದು ಯೂಟ್ಯೂಬ್ ಅಥವಾ ಬ್ಲಾಗರ್ ಇಂದ ಹೇಗೆ ಹಣವನ್ನು ಗಳಿಸಬಹುದು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೋಬಹುದು. ಸೊ ಬನ್ನಿ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನನ್ನ ಮೊಬೈಲ್ ಸ್ಕ್ರೀನ್ ನಿಮಗೆ ಪಕ್ಕ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಈ ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ತುಂಬಾ ಜನ ನನಗೆ ಕ್ವಶನ್ ಕೇಳ್ತಿರ್ತಾರೆ, ಸರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೆ ಏನು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಿರುತ್ತೆ ನಿಮ್ಮ ಲಿಂಕ್ ಅಂತ. ಸೊ ಅವರಿಗೆ ಒಂದು ಸಣ್ಣದಾಗಿ ತೋರಿಸ್ಬಿಡ್ತೀನಿ ಹೇಗೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ನೀವು ಯಾವುದೇ ರೀತಿಯ ಒಂದು ಯೂಟ್ಯೂಬ್ ವಿಡಿಯೋವನ್ನ ನೋಡ್ಬೇಕಾದ್ರೆ, ಸಪೋಸ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಅನ್ಕೊಳ್ಳಿ, ನನ್ನ ವಿಡಿಯೋ ಕೆಳಗಡೆ ನಿಮ್ಗೆ ಇಲ್ಲೊಂದು ಸ್ಮಾಲ್ ಆರೋ ಮಾರ್ಕ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿದಾಗ ಕೆಳಗಡೆ ಬಂದ್ರೆ ಆಪ್ ಲಿಂಕ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತೀವಿ. ಸೊ ಈ ತರ ಆಪ್ಷನ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಈಸಿಯಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಒಂದ್ಸಲಿ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಅಲ್ಲಿ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗೋದಿಲ್ಲ. ಸೊ ಡೈರೆಕ್ಟ್ ಆಗಿ ನಾನು ಈ ಅಪ್ಲಿಕೇಶನ್ ಲಿಂಕ್ ಅನ್ನ ನನ್ನ ಒಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲೋಗಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಗೂಗಲ್ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಗೆ ಇಲ್ಲಿ ಟೆಕ್ನಿಕಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ಒಂದ್ಸಲಿ ಟೆಕ್ನಿಕಲ್ ಅಂತ ವೆಬ್ಸೈಟ್ ಓಪನ್ ಆದ ತಕ್ಷಣ ಈ ರೀತಿಯಾದ ನಿಮಗೆ ಒಂದು ಆರ್ಟಿಕಲ್ ಸಿಗುತ್ತೆ, ಹೌ ಟು ವಾಚ್ ಆಲ್ ದ ಟಿವಿ ಚಾನಲ್ಸ್ ಫಾರ್ ಫ್ರೀ ಇನ್ ಯುವರ್ ಮೊಬೈಲ್ ಫೋನ್ ಅಂತ. ಸೊ ಅದನ್ನ ನೀವು ಕ್ಲಿಕ್ ಮಾಡಬಹುದು. ಸಪೋಸ್ ನಾನು ಬೇರೆ ಬೇರೆ ಆರ್ಟಿಕಲ್ ಹಾಕಿದ್ರೆ ಈ ಆರ್ಟಿಕಲ್ ಆಗಲಿ ಹಿಂದಕ್ಕೆ ಹೋಗಿರುತ್ತೆ. ಕೆಲವೊಂದ್ಸಲಿ ನೀವು ಇದರಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಬಟ್ ನಿಮ್ಗೆ ಆರ್ಟಿಕಲ್ ಸಿಗುತ್ತೆ, ಹೌ ಟು ವಾಚ್ ಆಲ್ ದ ಟಿವಿ ಚಾನಲ್ಸ್ ಇನ್ ಯುವರ್ ಮೊಬೈಲ್ ಫೋನ್ ಫಾರ್ ಫ್ರೀ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಈ ಆರ್ಟಿಕಲ್ ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ನೀವು ಇಲ್ಲಿ ನೋಡಬಹುದು, ಹೌ ಟು ವಾಚ್ ಆಲ್ ದ ಟಿವಿ ಚಾನಲ್ಸ್ ಇನ್ ಯುವರ್ ಮೊಬೈಲ್ ಫೋನ್ ಫಾರ್ ಫ್ರೀ ಅಂತ. ಹಾಗೇನೆ ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲೊಂದು ಡೌನ್ಲೋಡ್ ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಈ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ನಂತರ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಸೊ ನಾನು ಈಗಾಗಲೇ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟ್ ಆಗಿ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡಬಹುದು ಈ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಹಾಗೇನೆ ಇದರಲ್ಲಿ ಹಲವಾರು ಚಾನಲ್ಗಳಿದಾವೆ. ಬಾಂಗ್ಲಾದೇಶ, ಇಂಡಿಯಾ, USA, UK, ಪಾಕಿಸ್ತಾನ, ಕತಾರ್, ನೇಪಾಳ, ಈ ತರ ಹಲವಾರು ಒಂದು ಟಿವಿ ಚಾನಲ್ಗಳಿದಾವೆ. ಹಾಗೇನೆ ನಿಮಗೆ ಇಲ್ಲಿ ರೇಡಿಯೋ ಚಾನಲ್ಗಳು ಕೂಡ ಸಿಗುತ್ತೆ. ಹಾಗೇನೆ ಕೆಲವೊಂದು ಇಂಪಾರ್ಟೆಂಟ್ ಟಿವಿ ಶೋಸ್ ಕೂಡ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು, ನಿಮಗೆ ಯಾವುದೇ ಒಂದು ಟಿವಿ ಚಾನಲ್ ಆಗಿರ್ಬೋದು, ಐದರ್ ಕನ್ನಡದಾಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಯಾವ್ದನ್ನ ಬೇಕಾದ್ರೆ ನೀವು ನೋಡ್ಕೋಬಹುದು. ಸಪೋಸ್ ನಾನು ನಿಮಗೆ ಇಲ್ಲಿ ಒಂದು ಉದಯ ಟಿವಿನ ಸರ್ಚ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡಬಹುದು ಸರ್ಚ್ ರಿಸಲ್ಟ್ ಬಂದಿದೆ. ಇಲ್ಲಿ ನಾನು ಉದಯ ಚಾನಲ್ ಅಂತ ಟೈಪ್ ಮಾಡ್ತೀನಿ. ಸೊ ಉದಯ ಅಂತ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡಬಹುದು ಹಲವಾರು ಬಂದಿದೆ. ಉದಯ ಕಾಮಿಡಿ ಆಗಿರ್ಬೋದು, ಉದಯ ಮೂವೀಸ್ ಆಗಿರ್ಬೋದು, ಉದಯ ಮ್ಯೂಸಿಕ್, ಈ ತರ ಹಲವಾರು ಚಾನಲ್ಗಳು ಬಂದಿದ್ದಾವೆ. ಸೊ ನಾನೀಗ ಉದಯ ಮೂವೀಸ್ ಅನ್ನ ಕ್ಲಿಕ್ ಮಾಡ್ತೀನಿ. ಮೂವೀಸ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು 3 ಲಿಂಕ್ ಸಿಗುತ್ತೆ. ಲಿಂಕ್ 3 ಫಾರ್ ಇಂಡಿಯಾ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಚೂಸ್ ಎ ಪ್ಲೇಯರ್ ಅಂತ ಕೇಳುತ್ತೆ. HD ಸ್ಟ್ರೀಮ್ಸ್ ಇರ್ಬೋದು, MX ಪ್ಲೇಯರ್ ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ MX ಪ್ಲೇಯರ್ ಕೇಳ್ತಿದೆ. ಸಪೋಸ್ ನೀವು ಬೇರೆ ಯಾವುದೇ ರೀತಿಯ ಒಂದು ವಿಡಿಯೋ ಪ್ಲೇಯರ್ನ ಯೂಸ್ ಮಾಡ್ಕೊಂಡಿದ್ರೆ ಅದನ್ನ ಓಪನ್ ಮಾಡೋಕ್ಕೆ ಅದ್ರ ಥ್ರೂ ಕೇಳುತ್ತೆ. ಅಥವಾ ವಫಿ ಪ್ಲೇಯರ್ ಅಂತಿದೆ. ಸೊ ನೀವು ಈ 3 ಪ್ಲೇಯರ್ ಅಲ್ಲಿ ಯಾವ್ದನ್ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಸಪೋಸ್ ನೀವು MX ಪ್ಲೇಯರ್ ಅಥವಾ ಬೇರೆ ಬೇರೆ ಪ್ಲೇಯರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಸೊ ಅದನ್ನ ಮಿನಿಮೈಸ್ ಮಾಡ್ಕೊಂಡು ನಿಮಗೆ ಸೈಮಲ್ಟೇನಿಯಸ್ಲಿ ಬೇರೆ ವರ್ಕ್ ಮಾಡೋದಕ್ಕಾಗಲ್ಲ. ಬಟ್ ಮೊದಲಿಗೆ HD ಸ್ಟ್ರೀಮ್ಸ್ ಅಂತಿದ್ದಿಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇದನ್ನ ಮಿನಿಮೈಸ್ ಮಾಡ್ಕೊಂಡು ಈವನ್ ವಾಟ್ಸ್ಆಪ್ ಚಾಟ್ ಮಾಡಬೇಕಾದ್ರೂ ಕೂಡ ಡೈರೆಕ್ಟ್ ಆಗಿ ಯಾವುದೇ ರೀತಿಯ ಒಂದು ಮೂವೀಸ್ ಅನ್ನು ನೋಡ್ಕೋಬಹುದು. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡಬಹುದು ಉದಯ ಮೂವೀಸ್ ಆಗಲೇ ಸ್ಟಾರ್ಟ್ ಆಗಿದೆ. ಸೊ ಅದನ್ನ ಕಂಟಿನ್ಯೂ ಪ್ಲೇ ಮಾಡಿದ್ರೆ ಈ ವಿಡಿಯೋ ಕಾಪಿರೈಟ್ ಬರುತ್ತೆ ಅಂತ ನಾನು ಪ್ಲೇ ಮಾಡ್ತಾ ಇಲ್ಲ. ಸೊ ಹಾಗೇನೆ ನಿಮಗೆ ಇಲ್ಲಿ ವಿಡಿಯೋಸ್ ಅಂತೂ ಸ್ಟ್ರೀಮ್ ಆಗ್ತಾ ಇದೆ. ಸೊ ಈಗ ನೀವೇನ್ ಮಾಡ್ಬೇಕಂದ್ರೆ, ನೀವು ಯಾವುದೇ ರೀತಿಯ ಒಂದು ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿರ್ತೀರಾ ಅನ್ಕೊಳ್ಳಿ. ಸೊ ನಾನೀಗ ವಾಟ್ಸಪ್ ಅನ್ನ ಓಪನ್ ಮಾಡಿದ್ದೀನಿ. ಸೊ ಈಗ ಇಲ್ಲಿ ನೀವು ನೋಡಬಹುದು ನಾನು ವಾಟ್ಸಪ್ನ ಯೂಸ್ ಮಾಡಿದ್ದೀನಿ. ವಾಟ್ಸಪ್ ಯೂಸ್ ಮಾಡ್ಕೊಂಡು ಯಾವುದೇ ರೀತಿಯ ಒಂದು ಡೈರೆಕ್ಟ್ ಆಗಿ ಚಾಟ್ ಮಾಡೋ ಮುಖಾಂತರ ನೀವು ಇಲ್ಲಿ ಮೇಲ್ಗಡೆ ಮೂವಿನ ಕೂಡ ವಾಚ್ ಮಾಡಬಹುದು, ಅಥವಾ ಯಾವುದೇ ರೀತಿಯ ಒಂದು ಟಿವಿ ಶೋಸ್ ಅನ್ನು ಕೂಡ ವಾಚ್ ಮಾಡಬಹುದು. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಚಾಟು ಕೂಡ ಮಾಡಬಹುದು. ಸೈಮಲ್ಟೇನಿಯಸ್ಲಿ ಎರಡೂ ಆಗುತ್ತೆ. ಬಟ್ ಬೇರೆ ಒಂದು ಟಿವಿ ಶೋ ಅಪ್ಲಿಕೇಶನ್ಗಳಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಒಂದ್ಸಲಿ ಟಿವಿ ಶೋಸ್ ಆನ್ ಮಾಡಿದ್ರೆ ನೀವು ಬೇರೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆ ಟಿವಿ ಶೋ ನಿಮ್ಮ ಫುಲ್ ಸ್ಕ್ರೀನ್ ಬಂದ್ಬಿಡುತ್ತೆ. ಬಟ್ ಈ ಅಪ್ಲಿಕೇಶನ್ ಇಂದ ನೀವು ಡೈರೆಕ್ಟ್ ಆಗಿ ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ಕೊಂಡೆ ನೀವು ಟಿವಿ ಶೋಸ್ ಅನ್ನ ನೋಡಬಹುದು. ನೋಡಿ ಈಗ ಮತ್ತೆ ಪ್ಲೇ ಆಗಿದೆ.
ಸೊ ಇದರಲ್ಲಿ ನೀವು ಡೈರೆಕ್ಟಾಗಿ ಟಿವಿ ಶೋಸನ್ನು ಕೂಡ ನೋಡ್ಕೋಬಹುದು, ಹಾಗೇನೆ ಯಾವುದೇ ರೀತಿಯ ಒಬ್ಬರ ಜೊತೆ ಚಾಟು ಕೂಡ ಮಾಡ್ಕೋಬಹುದು. ಸೈಮಲ್ಟೇನಿಯಸ್ಲಿ ಎರಡು ಕೆಲಸನ ಮಾಡ್ಕೋಬಹುದು. ನೀವು ಇಲ್ಲಿ ನೋಡ್ಬೋದು, ಎಲ್ಲಿಗೆ ಬೇಕಾದ್ರೆ ಇದನ್ನು ಡ್ರ್ಯಾಗ್ ಮಾಡ್ಬೋದು, ಡ್ರಾಪ್ ಮಾಡ್ಕೋಬಹುದು. ಸೊ ಈಸಿಯಾಗಿ ನೀವು ಚಾಟನ್ನು ಕೂಡ ಮಾಡ್ಕೊಂಡು ಯಾವುದೇ ಸೆಕೆಂಡ್ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಒಂದು ಮೂವಿನ ಕೂಡ ನೋಡ್ಕೋಬಹುದು. ಸಪೋಸ್ ಹಲವಾರು ಟೈಮಲ್ಲಿ ಯಾವುದೋ ಒಂದು ಆಡ್ಸ್ ಬರ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ಬೇರೆ ವರ್ಕ್ ಮಾಡಬೇಕಾಗಿರುತ್ತೆ. ಆವಾಗ ನೀವು ಇಲ್ಲಿ ಡೈರೆಕ್ಟಾಗಿ ಚಾಟ್ ಮಾಡೋದು ಅಥವಾ ಬೇರೆ ಕೆಲಸಗಳನ್ನ ಮಾಡ್ತಾ ಆಡ್ ಮುಗಿದ ತಕ್ಷಣ ಮತ್ತೆ ನೀವು ಬೇಕಾದ್ರೆ ಪ್ಲೇ ಮಾಡ್ಕೋಬಹುದು, ಅಥವಾ ನೀವು ಡೈರೆಕ್ಟಾಗಿ ಪ್ಲೇ ಮಾಡ್ಕೊಂಡೇ ಕೂಡ ಯಾವುದೇ ಒಂದು ಚಾಟ್ ಅನ್ನ ಮಾಡಬಹುದು. ಸೊ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಟಿವಿ ಶೋಸ್ ಅನ್ನ ನೋಡಬೇಕು ಅಂತಿರೋರಿಗೆ ಅಥವಾ ಯಾವುದೇ ರೀತಿಯ ಒಂದು ಕ್ರಿಕೆಟ್ ನೋಡಬೇಕು ಅಂತಿರೋರಿಗೆ ಸೊ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಆಗುತ್ತೆ. ಸೈಮಲ್ಟೇನಿಯಸ್ಲಿ ಕ್ರಿಕೆಟ್ ನೋಡಬಹುದು, ಹಾಗೆ ಅವ್ರ ಮೊಬೈಲ್ ಅಲ್ಲಿ ಯಾವುದೇ ರೀತಿಯ ಒಂದು ಕೆಲಸಗಳನ್ನು ಕೂಡ ಮಾಡಬಹುದು. ಈ ರೀತಿಯಾಗಿ ಈ ಅಪ್ಲಿಕೇಶನ್ ಎಫೆಕ್ಟಿವ್ ಆಗಿ ನೀವು ಕೂಡ ಯೂಸ್ ಮಾಡ್ಕೋಬಹುದು. ಸೊ ಈ ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದೆಲ್ಲ ಈ ಅಪ್ಲಿಕೇಶನ್ ಬಗ್ಗೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಇದರ ಜೊತೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೇನೆ ನೀವು ಕೂಡ ಯೂಟ್ಯೂಬ್ ಮತ್ತೆ ಒಂದು ಬ್ಲಾಗರ್ ಇಂದ ಅರ್ನ್ ಮಾಡಬೇಕು ಅಂದ್ರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಟೆಕ್ನಿಕಲ್ ಅನ್ನಂತ ಯೂಟ್ಯೂಬ್ ಚಾನಲ್, ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡು ನೀವು ಯೂಟ್ಯೂಬ್ ಅಥವಾ ಬ್ಲಾಗರ್ ಇಂದ ಹೇಗೆ ಹಣವನ್ನು ಗಳಿಸಬಹುದು ಅಂತ ತಿಳ್ಕೋಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.